ಪ್ರಿಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ CM ಸರ್ ಚಾನಲ್ಗೆ ಸ್ವಾಗತ. ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಗೊತ್ತಿದ್ದ ಹಾಗೆ 2020-21ನೇ ಸಾಲಿನ ಒಂದು ಪರೀಕ್ಷಾ ಪ್ರಶ್ನೆ ಪತ್ರಿಕೆ ವಿನ್ಯಾಸದ ಬಗ್ಗೆ ತಮ್ಮೆಲ್ಲರಿಗೂ ಗೊತ್ತಿರುವಂಥದ್ದು. ಪ್ರಾಕ್ಟೀಸ್ ಮಾಡಿ ಪರ್ಫೆಕ್ಟಾಗಿ ಅನ್ನುವಂಥ ಭಾಗವಾಗಿ ನಾನು ಸ್ಟೂಡೆಂಟ್ಗಳಿಗೆ ಹೆಲ್ಪ್ ಆಗಲಿ ಅನ್ನುವಂಥ ದೃಷ್ಟಿಯಿಂದ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಇವಾಗ ಮೊದಲ ಪ್ರಶ್ನೆಯನ್ನು ನೋಡೋಣ. ಮೊದಲ ಪ್ರಶ್ನೆ, ದ ಡಿಸ್ಗ್ರೇಸ್ಫುಲ್ ಥಿಂಗ್ ಅಕಾರ್ಡಿಂಗ್ ಟು ಸ್ವಾಮೀಸ್ ಫಾದರ್ ವಾಸ್, ಸ್ವಾಮಿಯ ತಂದೆಯ ಪ್ರಕಾರ ಅಗೌರವ ಆಗಿರುವಂಥದ್ದು ಯಾವುದಾಗಿತ್ತು? ಈ ಒಂದು ಕೆಳಗಿನವುಗಳಲ್ಲಿ ABCD ಅಂತಕ್ಕಂಥ 4 ಆಪ್ಷನ್ಸ್ಗಳಲ್ಲಿ ಯಾವುದಾಗಿತ್ತು? ಎ, ಸ್ಲೀಪಿಂಗ್ ಬಿಸೈಡ್ ಹಿಸ್ ಗ್ರ್ಯಾನಿ ಲೈಕ್ ಎ ಬೇಬಿ. B, arguing with his father. C, being coward. And D, sleeping alone in the office room. ಇವುಗಳಲ್ಲಿ ಸರಿಯಾದ ಆಯ್ಕೆ A. Yes, sleeping beside his granny like a baby was the disgraceful thing according to Swami's father. Okay. ಎರಡನೇ ಪ್ರಶ್ನೆಯನ್ನು ನೋಡೋಣ. ಎರಡನೇ ಪ್ರಶ್ನೆ, ಸ್ವಾಮಿ ಡಿಡ್ ನಾಟ್ ವಾಂಟ್ ಟು ಬಿ ಎ. ಸ್ವಾಮಿಯು ಈ ಕೆಳಗಿನವುಗಳಲ್ಲಿ ಯಾವುದನ್ನು ಆಗಬಾರದು ಅಂದ್ಕೊಂಡಿರ್ತಾನೆ? ಆಪ್ಷನ್ ಎ, ಬಸ್ ಕಂಡಕ್ಟರ್. ಆಪ್ಷನ್ ಬಿ, ಎಂಜಿನ್ ಡ್ರೈವರ್. ಆಪ್ಷನ್ ಸಿ, ಪೊಲೀಸ್. ಆಪ್ಷನ್ ಡಿ, ರೈಲ್ವೆ ಗಾರ್ಡ್. ಇದರಲ್ಲಿ ಪೊಲೀಸ್ ಅಂತಕ್ಕಂಥದ್ದನ್ನು ಅವನಿಗೆ ಆಗುವಂಥದ್ದು ಇಷ್ಟ ಇರಲಿಲ್ಲ. ಓಕೆನಾ? ಎಸ್, ವಿ ಶಾಲ್ ಮೂವ್ ಟು ದ ಥರ್ಡ್ ಕ್ವೆಶನ್. ಥರ್ಡ್ ಕ್ವೆಶನ್, ಟೇಕ್ ದ ಗರ್ಲ್ ಟು ಐರೋಲಿ, ಸಜೆಸ್ಟೆಡ್ ದ ಕಾಪ್. ಬಟ್ ಬಾಲೇಶ್ವರ್ ಡಿಡ್ ನಾಟ್ ಅಗ್ರಿ ವಿತ್ ಹಿಮ್ ಬಿಕಾಸ್ ಹುಡುಗಿಯನ್ನು ಐರೋಲಿ ಹಾಸ್ಪಿಟ್ಲಿಗೆ ತೆಗೆದುಕೊಂಡು ಹೋಗಿರಿ ಅಂತಂದದ್ದಕ್ಕಾಗಿ ಸೂಚಿಸಿದ್ದಕ್ಕಾಗಿ ಕಾಪ್, ಪೊಲೀಸ್, ಬಾಲೇಶ್ವರ್ ಅದಕ್ಕೆ ಒಪ್ಪಲಿಲ್ಲ. ಯಾಕೆಂದರೆ ಈ ಕೆಳಗಿನ 4 ಆಪ್ಷನ್ಗಳಲ್ಲಿ ಯಾವುದು? ದೇರ್ ವಾಸ್ ನೋ ಗುಡ್ ಹಾಸ್ಪಿಟಲ್. ಆಪ್ಷನ್ ಎ. ಆಪ್ಷನ್ ಬಿ, ಇಟ್ ವಾಸ್ 10 ಕಿಲೋಮೀಟರ್ ಅವೇ, ಅದು 10 ಕಿಲೋಮೀಟರ್ ದೂರ ಆಗಿತ್ತು. ಆಪ್ಷನ್ ಸಿ, ದೇರ್ ವೇರ್ ನೋ ಎಕ್ವಿಪ್ಮೆಂಟ್, ಅಲ್ಲಿ ಸಲಕರಣೆಗಳು ಇರಲಿಲ್ಲ ಅಂತಕ್ಕಂಥದ್ದು. ಆಪ್ಷನ್ ಡಿ, ಹಿ ಡಿಡ್ ನಾಟ್ ಲೈಕ್ ಐರೋಲಿ, ಅವನಿಗೆ ಐರೋಲಿಯಿಂದ ಇಷ್ಟ ಇರಲಿಲ್ಲ. ಇದರಲ್ಲಿ ಸರಿಯಾದ ಆಯ್ಕೆ ದೇರ್ ವಾಸ್ ನೋ ಗುಡ್ ಹಾಸ್ಪಿಟಲ್, ಇಟ್ ವಾಸ್ 10 ಕಿಲೋಮೀಟರ್ ಅವೇ. ಬಿ ಈಸ್ ದ ರೈಟ್ ಆನ್ಸರ್. ಇದು 10 ಕಿಲೋಮೀಟರ್ ದೂರ ಇರೋದರಿಂದ ಆ ಹುಡುಗಿ ಭಾಳ ಸೀರಿಯಸ್ ಆಗಿದ್ದಳಲ್ಲ, ಏನಾದ್ರು ಹೆಚ್ಚು ಕಡಿಮೆ ಆಗುವಂಥ ಒಂದು ಸಂಭವ ಇತ್ತು, ಅದಕ್ಕಾಗಿ ಆತ ಒಪ್ಪಲಿಲ್ಲ. ಎಸ್, ಓಕೆ. ಇವಾಗ 4ರ ಪ್ರಶ್ನೆಯನ್ನು ನೋಡುವ. ಬಾಲೇಶ್ವರ್ ರಿವಿಸಿಟೆಡ್ ದ ಸ್ಪಾಟ್ ವೇರ್ ರೋಮಾ ಹ್ಯಾಡ್ ಫಾಲನ್. ಆ ರೋಮಾ ಬಿದ್ದಿರ್ತಕ್ಕಂಥ ಸ್ಥಳಕ್ಕೆ ಬಾಲೇಶ್ವರ್ ಪುನಃ ಭೇಟಿ ಕೊಡ್ತಾನೆ. ಯಾಕೆ? ಆಪ್ಷನ್ ಎ, ಕಂಪ್ಲೇಂಟ್ ದ ರೈಲ್ವೆ ಪೊಲೀಸರಿಗೆ ಅವನು ಕಂಪ್ಲೇಂಟ್ ಮಾಡಲಿಕ್ಕೆ. ಬಿ, ಲುಕ್ ಫಾರ್ ಹೀಸ್ ಬಿಲಾಂಗಿಂಗ್ಸ್, ಅವನಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಸ್ತುಗಳಿಗಾಗಿನ. ಅಥವಾ ಸಿ, ಲುಕ್ ಫಾರ್ ರೋಮಾಸ್ ಬಿಲಾಂಗಿಂಗ್ಸ್, ರೋಮಾಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಸ್ತುಗಳನ್ನು ಹುಡುಕ್ಲಿಕ್ಕೆ. ಅಥವಾ ಡಿ, ಇನ್ಸ್ಪೆಕ್ಟ್ ಹೌ ಆಕ್ಸಿಡೆಂಟ್ ಹ್ಯಾಪನ್, ಆಕ್ಸಿಡೆಂಟ್ ಹೇಗಾಯಿತು ಅನ್ನುವುದನ್ನು ವೀಕ್ಷಿಸಲಿಕ್ಕೆ. ಇಲ್ಲಿ ಸಿ ಆಪ್ಷನ್ ಇಸ್ ದ ಕರೆಕ್ಟ್ ಆನ್ಸರ್. ಲುಕ್ ಫಾರ್ ರೋಮಾಸ್ ಬಿಲಾಂಗಿಂಗ್ಸ್. ಓಕೆನಾ? ಓಕೆ. ಇನ್ನು 5ನೇ ಪ್ರಶ್ನೆ ನೋಡುವ. 5ನೇ ಪ್ರಶ್ನೆ, ದ ಓಲ್ಡ್ ಮ್ಯಾನ್ ಕ್ಯಾರಿಡ್ ಎ ಕೇನ್ ವೀಚ್ ವಾಸ್ ಆ್ಯಕ್ಚುಲಿ. ಓಲ್ಡ್ ಮ್ಯಾನ್ ಒಂದು ಕೇನನ್ನು ಕೈಲಿ ಹಿಡ್ಕೊಂಡು ಬಂದಿದ್ದ, ಅದು ನಿಜವಾಗಿ ಏನಾಗಿತ್ತಪ್ಪ ಅಂತಂದರೆ ಈ 4 ಆಪ್ಷನ್ಗಳಲ್ಲಿ ಆಪ್ಷನ್ ಎ, ಸ್ಟಿಕ್. ಬಿ, ಸ್ಟೀಲ್. ಸಿ, ಎ ಸ್ಕೆಲ್ಟನ್ ವಾರ್ನ್ ಔಟ್ ಅಂಬ್ರೆಲಾ. ಡಿ, ಸ್ಟೈಲಿಶ್ ಸ್ಟಿಕ್. ಇದು ಸರಿಯಾದ ಉತ್ತರ. ಇದು ಸಿ, ಸ್ಕೆಲ್ಟನ್ ಆಫ್ ವಾರ್ನ್ ಔಟ್ ಅಂಬ್ರೆಲಾ. ಎಸ್, ಅದು ಹರಿದು ಹೋಗಿರ್ತಕ್ಕಂಥ ಸ್ಕೆಲ್ಟನ್ ಅನ್ನೋ ರೀತಿ ಇರುವಂಥ ಒಂದು ಅಂಬ್ರೆಲಾ ಆಗಿತ್ತು. ಎಸ್, ಓಕೆ. ವಿ ಶಾಲ್ ಮೂವ್ ಟು ದ ನೆಕ್ಸ್ಟ್ 6th ಕ್ವೆಶನ್. ದ ಓಲ್ಡ್ ಮ್ಯಾನ್ ರಿಮೂವ್ಡ್ ಹೀಸ್ ಹ್ಯಾಟ್ ಆ್ಯಂಡ್ ಗ್ಲೋವ್ಸ್ ಕೇರ್ಫುಲ್ಲಿ ಬಿಕಾಸ್. ಓಲ್ಡ್ ಮ್ಯಾನ್ ಅವನು ಹ್ಯಾಟ್ ಮತ್ತು ಗ್ಲೋಸನ್ನು ರಿಮೂವ್ ಮಾಡ್ತಾನೆ, ತೆಗಿತಾನೆ. ಹ್ಯಾಟನ್ನು ತೆಗಿತಾನೆ ಮತ್ತು ಗ್ಲೋಸ್ಗಳನ್ನು ತೆಗಿತಾನೆ. ಹೇಗೆ ತೆಗಿತಾನಪ್ಪ ಅಂದರೆ ಬಹಳ ಕೇರ್ಫುಲ್ಲಾಗಿ
ತೆಗಿತಾನೆ. ಯಾಕೆ ಕೇರ್ಫುಲ್, ಬಹಳಷ್ಟು ಕೇರ್ಫುಲ್ ಆಗಿ ತೆಗಿತಾನೆ ಅಂತಕ್ಕಂಥದ್ದು. ಆಪ್ಷನ್ ಎ, ಹಿ ವಾಸ್ ಅಪ್ರೇಡ್ ದ್ಯಾಟ್ ದೇ ವುಡ್ ಬಿ ಟಾರ್ನ್. ಯಾಕಂದರೆ ಹೆದರಿರ್ತಾನೆ, ಯಾಕಪ್ಪ ಅಂದರೆ ಎಲ್ಲಿ ಹರಿದು ಹೋದವ ಅಂಥೇಳಿ. ಬಿ, ಇಟ್ ವಾಸ್ ಯೂಶ್ವಲ್ ಅದು ಅವನ ಸ್ಟೈಲ್ ಆಗಿತ್ತು, ಆ ಕಾರಣಕ್ಕಾಗಿ. ಸಿ, ಹಿ ವಾಸ್ ಓಲ್ಡ್ ಆ್ಯಂಡ್ ವೀಕ್, ಯಾಕಂದ್ರೆ ಅವನು ಓಲ್ಡ್ ಆಗಿದ್ದ ಮತ್ತು ವೀಕ್ ಆಗಿದ್ದ, ಆ ಕಾರಣಕ್ಕಾಗಿನ. ಅಥವಾ ಡಿ ಆಪ್ಷನ್, ಟು ರೆಸ್ಪೆಕ್ಟ್ ಆಲ್ ಹೂ ಅಸೆಂಬಲ್ಡ್, ಅಲ್ಲಿ ಸೇರಿರ್ತಕ್ಕಂಥ ಎಲ್ಲರಿಗೂ ಕೂಡ ರೆಸ್ಪೆಕ್ಟ್ ಕೊಡೋದಕ್ಕಾಗಿನ ಕೇರ್ಫುಲ್ಲಾಗಿ ತೆಗೆದ ಅಂತಕ್ಕಂಥದ್ದು. ಇಲ್ಲಿ ಎ ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಹಿ ವಾಸ್ ಅಪ್ರೇಡ್ ದ್ಯಾಟ್ ದೇ ವುಡ್ ಬಿ ಟಾರ್ನ್, ಎಲ್ಲ ಹರಿದು ಹೋಗ್ಯಾವ ಅಂಥೇಳಿ, ಯಾಕಂದರೆ ಅವು ಹಳಿದಾಗಿ ಹೋಗಿದ್ದು, ಹೌದಲ್ಲ. ಓಕೆ, ಮೂವ್ ಟು ದ ನೆಕ್ಸ್ಟ್ 7th ಕ್ವಶನ್. 14th ಅಮೆಂಡ್ಮೆಂಟ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಆಫ್ USA ಗೇವ್ ಫ್ರೀಡಮ್ ಟು ದ USA ಕಾನ್ಸ್ಟಿಟ್ಯೂಷನ್ 14ನೇ ತಿದ್ದುಪಡಿ ಯಾರಿಗೆ ಒಂದು ಫ್ರೀಡಮನ್ನು ಕೊಟ್ಟಿತು ಅಂತಕ್ಕಂಥದ್ದು. ಆಪ್ಷನ್ ಎ, ಅಮೇರಿಕನ್ಸ್. ಆಪ್ಷನ್ ಬಿ, ಇಂಡಿಯನ್ಸ್. ಆಪ್ಷನ್ ಸಿ, ನಿಗ್ರೋ. ಆಪ್ಷನ್ ಡಿ, ಬ್ಲ್ಯಾಕ್ ಅಮೇರಿಕನ್ಸ್. ಸರಿಯಾದ ಆಯ್ಕೆ ಡಿ ಆಪ್ಷನ್, ಬ್ಲ್ಯಾಕ್ ಅಮೇರಿಕನ್ಸ್. ಓಕೆ, ನೆಕ್ಸ್ಟ್ ಕ್ವಶನ್, 8ನೇ ಕ್ವಶನ್ ನೋಡುವ. ದ ಸಜೆಷನ್ ಗಿವನ್ ಬೈ ಆಂಟ್ ಸುಶೀಲಾ ಟು ಸ್ಮಿತಾ ಟು ಫೀಲ್ ಬೆಟರ್ ವಾಸ್. ಸ್ಮಿತಾಳಿಗೆ ಆಂಟ್ ಸುಶೀಲಾ ಒಂದು ಸಜೆಷನ್ ಕೊಡ್ತಾಳೆ. ಆ ಸಜೆಷನ್ ಕೊಟ್ಟಿರ್ತಕ್ಕಂಥದ್ದು ಯಾವುದು ಇಲ್ಲಿಪ್ಪ ಅಂತಂದರೆ, ಆಪ್ಷನ್ ಎ, ಟು ವಾಕ್ ಇನ್ ದ ಪಾರ್ಕ್ನಲ್ಲಿ ವಾಕ್ ಮಾಡೋದಾ. ಬಿ, ವಾಚ್ ಎ ಮೂವಿಯನ್ನು ವಾಚ್ ಮಾಡೋದಾ. ಸಿ, ಪ್ಲೇ ಸಿತಾರ ನುಡಿಸೋದಾ. ಡಿ, ಪ್ಲೇ ತಬಲಾ ನುಡಿಸೋದಾ. ಇಲ್ಲಿ ಸರಿಯಾದ ಆಯ್ಕೆ ಎ ಆಪ್ಷನ್, ಎ ವಾಕ್ ಇನ್ ದ ಪಾರ್ಕ್. ಈ ಒಂದು ಸಜೆಷನನ್ನು ಆಂಟ್ ಸುಶೀಲಾ ಸ್ಮಿತಾಳಿಗೆ ಕೊಡ್ತಾಳೆ. ನೆಕ್ಸ್ಟ್ ಕ್ವಶನ್, 9th. ಹೂ ವಾಸ್ ಎ ಫ್ರೀಕ್ವೆಂಟ್ ಅಕಾಂಪ್ಲಿಷ್ ಟು ಪಂಡಿತ್ ರವಿಶಂಕರ್. ಆ ಪಂಡಿತ್ ರವಿಶಂಕರ್ ಜೊತೆಗೆ ಯಾವಾಗಲೂ ಕೂಡ ಸಂಗಾತಿಯಾಗಿರ್ತಕ್ಕಂಥವ್ರು ಯಾರು? ಅವ್ರ ಜೊತೆನೇ ಆಗಿರ್ತಿದ್ರಲ್ಲ, ಯಾರು? ಆಪ್ಷನ್ ಎ, ಉಸ್ತಾದ್ ಬಿಸ್ಮಿಲ್ಲಾ ಖಾನ್. ಆಪ್ಷನ್ ಬಿ, ಉಸ್ತಾದ್ ಅಲ್ಲಾರ ಖಾನ್. ಸಿ, ಹೀಸ್ ಫ್ರೆಂಡ್. ಡಿ ಈಸ್ ಒನ್. ಇಲ್ಲಿ ಸರಿಯಾದ ಉತ್ತರ ಬಿ, ಉಸ್ತಾದ್ ಅಲ್ಲಾರ ಖಾನ್. ಬಿ ಇಸ್ ದ ರೈಟ್ ಆನ್ಸರ್. ಓಕೆ, 10ನೇ ಪ್ರಶ್ನೆ ನೋಡೋಣ. ದ ಟರ್ನಿಂಗ್ ಪಾಯಿಂಟ್ ಇನ್ ಸತೀಶ್ ಲೈಫ್ ವಾಸ್. ಸತೀಶನ ಜೀವನದಲ್ಲಿ ಅಲ್ಲಿ ತಿರುವು ಕೊಟ್ಟಿರ್ತಕ್ಕಂತಹ ಒಂದು ಘಟನೆ ಯಾವುದು ಅಂತಂದರೆ, ಆಪ್ಷನ್ ಎ, ಹಿ ವಾಚ್ ಎ ಗರ್ಲ್ ಆ್ಯಂಡ್ ಡ್ರೀವ್ ಇಟ್ಸ್ ಸ್ಕೆಚ್. ಆಮೇಲೆ ಬಿ, ಹಿಸ್ ಲೆಗ್ ವಾಸ್ ಆಪ್ರೇಟೆಡ್. ಸಿ, ಹಿ ವಾಸ್ ಅಡ್ಮಿಟೆಡ್ ಟು ಎ ನ್ಯೂ ಸ್ಕೂಲ್. ಡಿ, ಹಿ ರಿಕವರ್ಡ್ ಹೀಸ್ ಹಿಯರಿಂಗ್. ಇಲ್ಲಿ ಸರಿಯಾದ ಆಯ್ಕೆ ಟರ್ನಿಂಗ್ ಪಾಯಿಂಟ್ ಕೊಟ್ಟಿರ್ತಕ್ಕಂಥ ಒಂದು ಅಂಶ ಯಾವುದಪ್ಪ ಅಂತಂದರೆ, ಹಿ ವಾಚ್ಡ್ ಎ ಗರ್ಲ್ ಆ್ಯಂಡ್ ಡ್ರೀವ್ ಇಟ್ಸ್ ಸ್ಕೆಚ್. ಎ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶನ್. ಓಕೆ, ವಿ ಶಾಲ್ ಮೂವ್ ಟು ದ ನೆಕ್ಸ್ಟ್. ಅಲ್ಲಿ ಒಂದು ಕ್ವೆಶನ್ ನಂಬರ್. ದ ನೇಬರ್ಸ್ ಟೋಲ್ಡ್ ಗ್ರ್ಯಾಂಡ್ಮಾ ಸ್ಟಾಪ್ ಕ್ಲೈಂಬಿಂಗ್ ಟ್ರೀಸ್ ಬಿಕಾಸ್ ದೇ ವಾಂಟೆಡ್ ಟು. ಆ ಗ್ರ್ಯಾಂಡ್ಮಾಳಿಗೆ ನೇಬರ್ಸ್ಗಳು ಗಿಡವನ್ನು ಹತ್ತಬೇಡಿ, ಅದು ಒಳ್ಳೆಯದಲ್ಲ ಅಂತ ಹೇಳ್ತಾರೆ. ಯಾಕೆ ಅಂತಂದರೆ, ಯಾವೊಂದು ಗೋಸ್ಕರ ಹೇಳ್ತಾರಪ್ಪ ಅಂತಂದರೆ, ಟು ಸ್ಟಾಪ್ ಹರ್, ಅವಳನ್ನು ಗಿಡ ಹತ್ತುವುದರಿಂದ ಸ್ಟಾಪ್ ಮಾಡಲಿಕ್ಕೆನಾ. ಬಿ, ಸ್ಪೆಂಟ್ ಹರ್ ಓಲ್ಡ್ ಏಜ್ ಗ್ರೇಸ್ಫುಲ್ಲಿ, ಅವಳ ಒಂದು ಓಲ್ಡ್ ಏಜನ್ನು ಗ್ರೇಸ್ಫುಲ್ಲಾಗಿ ಗೌರವವಾಗಿ ಕಳೀಲಿಕ್ಕನ. ಆ್ಯಂಡ್ ಗಿವ್ ಹರ್ ರೆಸ್ಟ್. ಸಿ, ಗಿವ್ ಹರ್ ರೆಸ್ಟ್, ಅವಳಿಗೆ ರೆಸ್ಟ್ ಕೊಡ್ಲಿಕ್ಕನ. ಆಮೇಲೆ ಟೆಸ್ಟ್ ಹರ್, ಅವಳನ್ನು ಪರೀಕ್ಷೆ ಮಾಡೋದಕ್ಕೋಸ್ಕರ. ಅಂದರೆ ಬಿ ಈಸ್ ದ ರೈಟ್ ಆನ್ಸರ್. ಸ್ಪೆಂಟ್ ಹರ್ ಓಲ್ಡ್ ಏಜ್ ಗ್ರೇಸ್ಫುಲ್ಲಿ, ಯಾಕಂದರೆ ಒಬ್ಬ ಓಲ್ಡ್ ಆದಂಥವ್ರು ಏನಪ್ಪ ಅಂತಂದರೆ ಗೌರವವಾಗಿಯೇ ಇರಬೇಕು ಅನ್ನೋಗೋಸ್ಕರನೇ ಅವರು ಹೇಳಿದಂಥ ಈ ಮಾತು. ಓಕೆನಾ. ನೆಕ್ಸ್ಟ್ ಮೂವ್ ಟು ದ ನೆಕ್ಸ್ಟ್. ವೆನ್ ದ ಡಾಕ್ಟರ್ ಟು ಗ್ರ್ಯಾನೀಸ್ ಟೆಂಪ್ರೇಚರ್ ಹಿ ಸಜೆಸ್ಟೆಡ್ ಹರ್. ಗ್ರ್ಯಾನಿಯ ಟೆಂಪ್ರೇಚರ್ನನ್ನು ನೋಡಿರತಕ್ಕಂಥ ಡಾಕ್ಟರ್ ಅವಳಿಗೆ ಈ ಒಂದು ಕೆಳಗಿನ ಒಂದು ಸೂಚನೆ ಮಾಡ್ತಾರೆ. ಏನಪ್ಪ ಅಂದರೆ, ಆಪ್ಷನ್ ಎ, ನಾಟ್ ಟು ಕ್ಲೈಂಬ್ ಟ್ರೀಸ್, ಗಿಡ ಹತ್ತಬೇಡ. ಬಿ, ಲಿವ್ ಗ್ರೇಸ್ಫುಲ್ಲಿ, ಭಾಳ ಗೌರವವಾಗಿ ಇರು.
ಎಸ್ ಸಿ ಎ ಕ್ವೈಟ್ ವೀಕ್ ಇನ್ ಬೆಡ್, ಒಂದು ವಾರದವರೆಗೆ ನೀನು ಬೆಡ್ ರೆಸ್ಟನ್ನು ಮಾಡಬೇಕು. ಹೆಲ್ದಿ ಫುಡ್ ಹ್ಯಾಬಿಟ್ ಅಂದರೆ ಒಳ್ಳೆಯ ಫುಡ್ಡನ್ನೇ ನೀನು ತಿನ್ನುವಂಥ ಹ್ಯಾಬಿಟನ್ನು ಬೆಳೆಸ್ಕೊಳ್ಬೇಕು. ಇದು ಸಿ ಆಪ್ಷನ್ ಇಸ್ ದ ರೈಟ್, ಎ ಕ್ವೈಟ್ ವೀಕ್ ಬೆಡ್ ರೆಸ್ಟ್ ಇನ್ ಬೆಡ್. ಓಕೆ, ವಿ ಶಾಲ್ ಮೂವ್ ಟು ದ 13th question number. Okay, the point says that the quality of mercy is twice blessed because ಇದು ಕ್ವಾಲಿಟಿ ಆಫ್ ಮರ್ಸಿ ಅಂತಕ್ಕಂಥದ್ದು ಟ್ವೈಸ್ ಬ್ಲೆಸ್ ಅಂತೇಳಿ ಕವಿ ಹೇಳ್ತಾನೆ. ಯಾಕೆ ಅಂತಂದರೆ ಕೆಳಗೇನಲ್ಲಿ ಇಟ್ ಈಸ್ ಸೆಂಟ್ ಫ್ರಾಮ್ ಹ್ಯಾವನ್, ಇದು ಹ್ಯಾವನ್ದಿಂದ ಸೆಂಟ್ ಆಗಿತ್ತಾ ಅಥವಾ ಕಳಿಸಿದ್ದ. ಇಟ್ ಈಸ್ ದ ಮೈಟಿಯಸ್ಟ್, ಇದು ಬಹಳ ತುಂಬ ಶಕ್ತಿಶಾಲಿಗಳಲ್ಲಿ ಶಕ್ತಿಶಾಲಿಯಾಗಿರ್ತಕ್ಕಂಥದ್ದು. ಸಿ ಆಪ್ಷನ್ ಇಟ್ ಈಸ್ ಆ್ಯನ್ ಅರ್ದಿ ಪವರ್, ಇದು ಒಂದು ಅರ್ದಿ ಪವರ್ ಆಗಿರ್ತಕ್ಕಂಥದ್ದಕ್ಕೆ. ಇಟ್ ಬ್ಲೆಸ್ಸಸ್ ಬೋತ್ ದ ಗಿವರ್ ಆ್ಯಂಡ್ ದ ಟೇಕರ್. ಈ ಒಂದು ಮರ್ಸಿ ಅಂತಕ್ಕಂಥ ಕ್ವಾಲಿಟಿ ಗಿವರ್ಗೆ ಮತ್ತು ಟೇಕರ್ಗೆ ಇಬ್ಬರಿಗೂ ಕೂಡ ಬ್ಲೆಸ್ ಮಾಡುತ್ತೆ ಅನ್ನೋದಕ್ಕೆ ಡಿ ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಇಟ್ ಬ್ಲೆಸ್ಸಸ್ ಬೋತ್ ದ ಗಿವರ್ ಆ್ಯಂಡ್ ಟೇಕರ್, ಕೊಡುವಂತನಿಗೆ ತೆಗೆದುಕೊಳ್ಳುವಂತನಿಗೆ ಕೂಡ ಇಬ್ಬರಿಗೂ ಕೂಡ ಬ್ಲೆಸ್ ಮಾಡುತ್ತೆ. ಓಕೆ, 14th number question. According to the speaker in King's mercy is seated in the, ಸ್ಪೀಕರ್ನ ಪ್ರಕಾರ ಮರ್ಸಿ ಎಲ್ಲಿ ಕುಳಿತಿರುತ್ತೆ, ಎಲ್ಲಿ ಇರುತ್ತೆ, ಮರ್ಸಿಯ ಸ್ಥಳ ಯಾವುದು ಅಂತಂದರೆ ಎ ಈಸ್ ಹಾರ್ಟ್, ಬಿ ಹೆಡ್, ಸಿ ಶೋಲ್ಡರ್ ಆ್ಯಂಡ್ ಡಿ ಮೌತ್. ಮರ್ಸಿ ಈಸ್ ಸಿಟೆಡ್ ಇನ್ ದ ಹಾರ್ಟ್ ಆಫ್ ಕಿಂಗ್ ಅಂತ ಐತಲ್ಲ, ಅದಕ್ಕೆ ಆಪ್ಷನ್ ಎ ಹಾರ್ಟ್. ಓಕೆ, ಕ್ವಶನ್ ನಂಬರ್ 15th. ದ ಪೊಯಿಟ್ ಕಾಲ್ ದ temples as epic in the stone because epic in the stone, ಆ ಮಹಾಕಾವ್ಯಗಳು ಕಲ್ಲಿನಲ್ಲಿನೇ ಇದ್ದಾವೆ ಅಂತ ಹೇಳ್ತಾನೆ. ಯಾಕೆ ಹೇಳ್ತಾನೆ ಈ ಮಾತನ್ನು ಅಂತಂದರೆ ಇಲ್ಲಿ ಕೆಳಗಿನ ಆಪ್ಷನ್ಗಳನ್ನು ಎ ದೇರ್ ಆರ್ ದ ಇನ್ಸ್ಪಿರೇಷನ್ ಟು ರೈಟ್ ಎಪಿಕ್ಸ್, ಯಾಕಂದರೆ ಎಪಿಕ್ಗಳನ್ನು ರೈಟ್ ಮಾಡಲಿಕ್ಕೆ ಇನ್ಸ್ಪಿರೇಷನ್ ಆಗುತ್ತೆ ಅನ್ನೋದನ್ನ. ದೇ ರಿವೀಲ್ಸ್ ಕಲ್ಚರ್ ಆ್ಯಂಡ್ ಟ್ರೆಡಿಷನ್ ಆಫ್ ಅವರ್ ಸೊಸೈಟಿ, ಅವು ನಮ್ಮ ಸೊಸೈಟಿಯ ಕಲ್ಚರ್ ಮತ್ತು ಟ್ರೆಡಿಷನನ್ನು ರಿವೀಲ್ ಮಾಡ್ತವೆ ಆ ಒಂದು ಸ್ಟೋನ್ ಎಪಿಕ್ಗಳು, ಟೆಂಪಲ್ಗಳು ಅಂತ ಹೇಳ್ತಾನೆ. ಸಿ ಎಪಿಕ್ ಆರ್ ರಿಟರ್ನ್ ಆನ್ ದೇಮ್, ಆ ಎಪಿಕ್ಗಳನ್ನು ಮಹಾಕಾವ್ಯಗಳನ್ನು ಅವುಗಳ ಮೇಲೆ ಬರೆದಿದ್ದಾರೆ. ದೇ ರಿಪ್ರೆಸೆಂಟ್ ಅವರ್ ಎಪಿಕ್ಸ್, ಅವು ನಮ್ಮ ಒಂದು ಎಪಿಕ್ಗಳನ್ನು ರಿಪ್ರೆಸೆಂಟ್ ಮಾಡಿರ್ತಾರೆ. ಇಲ್ಲಿ ಸರಿಯಾದ ಒಂದು ಆಯ್ಕೆ ಏನಪ್ಪ ಅಂತಂದರೆ ಡಿ ಈಸ್ ದ ರೈಟ್, ದೇ ರಿಪ್ರೆಸೆಂಟ್ ಅವರ್ ಎಪಿಕ್ಸ್. ಯಾಕಂದರೆ ಅವುಗಳ ಮೇಲೆ ಎಪಿಕ್ಗಳನ್ನು ಕೆತ್ತಿದಲ್ಲ, ಅವು ರಿಪ್ರೆಸೆಂಟ್ ಮಾಡ್ತವೆ ರಾಮಾಯಣ ಮಹಾಭಾರತದಲ್ಲಿರ್ತಕ್ಕಂಥ ಘಟನಾವಳಿಗಳನ್ನು ನಾವು ನೋಡ್ಬೋದು ಅವುಗಳ ಮೇಲೆ. ಎಸ್, ಓಕೆ, ಶಾಲ್ ಮೂವ್ ಟು ದ ನೆಕ್ಸ್ಟ್ 16th question number. The night, the sun god and the clear dawn in the poem represent. The night, the sun god and the clear dawn in the poem represent. ಇಲ್ಲಿ ಮೇಲಿನ ಒಂದು ಸನ್ ಗಾಡ್, ಕ್ಲಿಯರ್ ಡೌನ್ ಅಂತಕ್ಕಂಥ ಯಾವುದನ್ನು ರಿಪ್ರೆಸೆಂಟ್ ಮಾಡುತ್ತೆ? ನೈಟ್ ಆಗಲಿ, ಸನ್ ಆಗಲಿ, ಅದು ಕ್ಲಿಯರ್ ಡೌನ್ ಆಗಲಿ, ಈ ಕೆಳಗಿನವಲ್ಲಿ ಯಾವುದು ರಿಪ್ರೆಸೆಂಟ್ ಮಾಡುತ್ತೆ? ಓನ್ಲಿ ಹ್ಯಾಪಿನೆಸ್ಸನ್ನು, ಬಿ ಇಸ್ ಓನ್ಲಿ ಸಾರೋನ, ಸಿ ಇಸ್ ದ ಹ್ಯಾಪಿನೆಸ್ ಕನ್ಸಿಲಿಂಗ್ ಆಲ್ ದ ಸಾರೋಸ್ ಆ್ಯಂಡ್ ಡಿ ಡೆಸ್ಟಿನಿ ಆಫ್ ದ ನೇಷನ್. ಈ ಒಂದು ಆಪ್ಷನ್ಸ್ಗಳಲ್ಲಿ ಯಾವುದು ಅಂಥೇಳಿ ಇಲ್ಲಿ ಹ್ಯಾಪಿನೆಸ್ ಕ್ಯಾನ್ಸಲಿಂಗ್ ಆಲ್ ಸಾರೋ, ಸಿ ಈಸ್ ದ ರೈಟ್ ಆನ್ಸರ್. ಓಕೆನಾ? Move to the next number 17th question. His rundown shoes have papers in them. It suggests jazz player. ಈ ಜಾಜ್ ಪ್ಲೇಯರನ್ನ ಬೂಟ್ಗಳಲ್ಲಿ, ಶೂಗಳಲ್ಲಿ, ಹರಿದು ಹೋಗಿರೋ ಶೂಗಳಲ್ಲಿ ಪೇಪರ್ಸ್ಗಳಿದ್ದುವಂತೆ. ಇದು ಜಾಜ್ ಪ್ಲೇಯರ್ನ ಬಗ್ಗೆ ಏನು ಹೇಳುತ್ತೆ ಅಂದರೆ ಆಪ್ಷನ್ ಎ ವಾಸ್ ಪುವರ್, ಬಿ ಹ್ಯಾಡ್ ಕಮ್ ರನ್ನಿಂಗ್, and C was a good sportsman, and D kept his noted in his shoes. ಇದು ಸರಿಯಾದ ಉತ್ತರ ಏನಪ್ಪ ಅಂದರೆ ಎ ವಾಸ್ ಪುವರ್ ಅಂತಕ್ಕಂಥದ್ದು.
ಓಕೆ, ಕ್ವಶನ್ ನಂಬರ್ 18. He is no longer a man. No, not even a black man. What else he is? ಅವನು ಮನುಷ್ಯನೇ ಆಗಿರೋದಿಲ್ಲ, ಆಮೇಲೆ ಬ್ಲ್ಯಾಕ್ ಮ್ಯಾನೂ ಆಗಿರೋದಿಲ್ಲ. ಹಾಗಾದರೆ ಏನಾಗಿರ್ತಾನೆ ಅಂತಕ್ಕಂಥದ್ದು. ಆಪ್ಷನ್ ಎ ಪ್ರೀಚರ್, ಆಪ್ಷನ್ ಬಿ ಎ ಬರ್ಡ್, ಆಪ್ಷನ್ ಸಿ ವೈಟ್ ಮ್ಯಾನ್, ಆಪ್ಷನ್ ಡಿ ಆ್ಯನ್ ಏನ್ಷಿಯಂಟ್ ಮಾರಿನರ್. ಇಲ್ಲಿ ಬರ್ಡ್, ಬಿ ಈಸ್ ದ ರೈಟ್ ಆನ್ಸರ್. ಬರ್ಡ್ ಆಗಿರ್ತಾನೆ. ಎಸ್, ಓಕೆ. ಈಗ 90th ಕ್ವಶನ್ ನಂಬರನ್ನು ನೋಡುವ. ದ ಬಾಯ್ ಬಾಟ್ ಇನ್ ಎ ಲಾರ್ಜ್ ನ್ಯೂಸ್ ಪೇಪರ್ ಕವರ್ಡ್ ಪಾರ್ಸಲ್ ಇಟ್ ವಾಸ್. ಆ ಹುಡುಗ ಪೇಪರ್ ಕವರ್ನಲ್ಲಿ ಏನು ತಂದಿದ್ದ, ಏನಿತ್ತು ಅದು ಅಂತಕ್ಕಂಥದ್ದು. ಎ ಆಪ್ಷನ್ ಬಾಂಬ್, ಬಿ ಆಪ್ಷನ್ ಬುಕ್ಸ್, ಸಿ ಆಪ್ಷನ್ ಸೈಕ್ಲೋಸ್ಟೈಲಿಂಗ್ ಮಷೀನ್, ಡಿ ಆಪ್ಷನ್ ಪ್ರಿಂಟೆಡ್ ಕಾಪೀಸ್ ಆಫ್ ಮಹಾತ್ಮಾಸ್ ಸ್ಪೀಚ್. ಇಲ್ಲಿ ಸರಿಯಾದ ಉತ್ತರ ಅಂದರೆ ಸಿ ಆಪ್ಷನ್ ಸೈಕ್ಲೋಸ್ಟೈಲ್ ಮಷೀನ್. ಓಕೆ, ಎಸ್, ವಿ ಶಲ್ ಮೂವ್ ಟು ದ ನೆಕ್ಸ್ಟ್ 20th ಕ್ವಶನ್ ನಂಬರ್. ಹನೀಫ್ಸ್ ಫಾದರ್ ವರ್ಕ್ಡ್ ಫಾರ್. ಆ ಹನೀಫನ ತಂದೆ ಇಲ್ಲಿ ಕೆಲಸ ಮಾಡಿದಾರಲ್ಲ. ಎ ಆರ್ಮಿ, ಬಿ ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ, ಸಿ ಇನ್ಸ್ಟಿಟ್ಯೂಟ್ ಫಾರ್ ಡ್ರಾಮ್ಯಾಟಿಕ್ಸ್, ಡಿ ರೇಡಿಯೋ. ಇಲ್ಲಿ ಸರಿಯಾದ ಆಯ್ಕೆ ಬಿ ಈಸ್ ನ್ಯಾಷನಲ್ ಸ್ಕೂಲ್ ಫಾರ್ ಡ್ರಾಮಾ ಈಸ್ ದ ರೈಟ್ ಆನ್ಸರ್. ಓಕೆ, ಎಸ್. ನೆಕ್ಸ್ಟ್ ಕ್ವಶನ್ ನಂಬರ್ 21. ಚೂಸ್ ದ ಕರೆಕ್ಟ್ ಕೊಲೊಕೇಟಿವ್ ವರ್ಡ್ ಅಂತ ಹೇಳ್ತಾನೆ. ಕೊಲೊಕೇಟಿವ್ ವರ್ಡನ್ನು ಚೂಸ್ ಮಾಡಬೇಕಾಗತ್ತೆ. ಇಲ್ಲಿ ಕೊಲೊಕೇಟಿವ್ ವರ್ಡನ್ನು 4 ಆಪ್ಷನ್ಸ್ಗಳಿಗೆ ನಾವು ಓದ್ತಾ ಹೋದರೆ ಸರಿಯಾಗಿ ನಮಗೆ ಕನ್ಫರ್ಮ್ ಆಗುತ್ತೆ. ಯಾಕಂದರೆ ವೀಲ್ ಪೇಪರ್, ವೀಲ್ ಬುಕ್, ವೀಲ್ ಟೇಬಲ್, ವೀಲ್ ಚೇರ್. ಓಕೆ, ಇದು ಸರಿಯಾದ ಉತ್ತರ ವೀಲ್ ಚೇರ್. ಎಸ್, ಚೇರ್ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಎಸ್, ಓಕೆ. ಓಕೆ, 22nd ಕ್ವೆಶ್ಚನ್ ನೋಡೋಣ. ಕಂಪ್ಲೀಟ್ ದ ಸೆಂಟೆನ್ಸ್ ಬಿಲೋ. ಯೂಸ್ ಪ್ರಿಫಿಕ್ಸ್ ವಿತ್ ವರ್ಡ್ ಅಂಡರ್ಲೈನ್. ಅಂಡರ್ಲೈನ್ ಮಾಡಿರ್ತಕ್ಕಂಥ ವರ್ಡಿನ ಪ್ರಿಫಿಕ್ಸ್ ಯೂಸ್ ಮಾಡಬೇಕಂತೆ. ಐ ಅಗ್ರಿ ವಿತ್ ಯುವರ್ ಒಪಿನಿಯನ್. ಅಂಡರ್ಲೈನ್ ಮಾಡಿರ್ತಕ್ಕಂಥದ್ದು ಅಗ್ರಿಯ ಒಂದು ಪ್ರಿಫಿಕ್ಸ್ ಯಾವುದಪ್ಪ ಅಂದರೆ ನೋಡುವ. ಎ ಅನ್ಅಗ್ರಿ, ಬಿ ಡಿಸ್ಅಗ್ರಿ, ಸಿ ಇರ್ ಅಗ್ರಿ, ಡಿ ಮಿಸ್ ಅಗ್ರಿ ಅಂತೇಳಿ. ಇಲ್ಲಿ ಡಿಸ್ಅಗ್ರಿ ಈಸ್ ದ ರೈಟ್ ಆನ್ಸರ್. ಬಿ ಆಪ್ಷನ್ ಈಸ್ ದ ರೈಟ್ ಆನ್ಸರ್. ಓಕೆ, ಎಸ್, ವಿ ಶಲ್ ಮೂವ್ ಟು ದ ನೆಕ್ಸ್ಟ್ 23rd ಕ್ವಶನ್. ಎಸ್, ಇವಾಗ ನಾವು 23ನೇ ಪ್ರಶ್ನೆಯನ್ನು ನೋಡೋಣ. ಪಿಕ್ ಔಟ್ ದ ವರ್ಡ್ ವಿಚ್ ಹ್ಯಾಸ್ ಓನ್ಲಿ 2 syllable. 2 syllable ಇರ್ತಕ್ಕಂಥ ವರ್ಡನ್ನು ಆಯ್ಕೆ ಮಾಡಬೇಕಾ. ಎಸ್, ಇಲ್ಲಿ ಆಪ್ಷನ್ ಎ ಸ್ಕೂಲ್, ಬಿ ಸೈನ್ಸ್, ಸಿ ಟುಮಾರೋ, ಡಿ ಸಿ ಅಂತ ಅದ. ಇಲ್ಲಿ 2 syllable ಇರ್ತಕ್ಕಂಥದ್ದು ಸ್ಕೂಲ್ 1 syllable ಇದೆ, ಸೆನ್ಸ್ ಕೂಡ 1 syllable ಇದೆ, ಟುಮಾರೋ 3 syllable ಇದೆ, ಸಿ ಇದು 1 syllable ಇದೆ. ಅದಕ್ಕಾಗಿ ಇದು ಯಾವುದೂ ಇಲ್ಲ, 2 syllable ಯಾವುದೂ ಇಲ್ಲ ಅನ್ನೋದಕ್ಕೋಸ್ಕರ ನನ್ ಆಫ್ ದೇಮ್ ಅಂತಕ್ಕಂಥದ್ದು ನಾನು ಹಾಕಿದ್ದೀನಿ. ಅದಕ್ಕಾಗಿ ನನ್ ಆಫ್ ದೇಮ್ ಈಸ್ ದ ರೈಟ್ ಆನ್ಸರ್. ಓಕೆನಾ, ನನ್ ಆಫ್ ದೇಮ್ ಈಸ್ ದ ರೈಟ್ ಆನ್ಸರ್. ಓಕೆ, 24th. ಪಿಕ್ ಔಟ್ ಕರೆಕ್ಟ್ ವರ್ಡ್ ಫಾರ್ ದ ಫಾಲೋವಿಂಗ್ ದ ಕ್ವಶನ್. ಎಸ್, ಫಾಲೋವಿಂಗ್ ಸೆಂಟೆನ್ಸ್ ಆಗಬೇಕದು. ಈ ಫಾಲೋವಿಂಗ್ ಸೆಂಟೆನ್ಸ್ 1 word ಕೂಡ ಅಂತ ಅನ್ನುವಂಥವು ಇರ್ತಾವಲ್ಲ, ಆ 1 wordದೇ ಇದಾಗಿದೆ. ಒನ್ ಹೂ ಟ್ರೈನ್ಡ್ ಇನ್ ಡೂಯಿಂಗ್ ಆ್ಯಕ್ಟ್ಸ್ ಆಫ್ ಪಬ್ಲಿಕ್ ಸರ್ವೀಸ್. ಇದನ್ನು 1 wordದಲ್ಲಿ ಹೇಳಬೇಕು. ಇದಕ್ಕೆ ಸರಿಯಾದ ಉತ್ತರ ಎ ಮಾರ್ಟೈರ್, ಬಿ ಸ್ಕೌಟ್, ಸಿ ಕ್ರೀಕ್, ಡಿ ಸ್ಕೆಪ್ಟರ್. ಇಲ್ಲಿ ಸರಿಯಾದ ಉತ್ತರ ಏನಪ್ಪ ಅಂದರೆ ಸ್ಕೌಟ್ ಅಂತಾಗತ್ತೆ. ಸ್ಕೌಟ್, ಒನ್ ಹೂ ಟ್ರೈನ್ ಇನ್ ಡೂಯಿಂಗ್ ಆ್ಯಕ್ಟ್ ಆಫ್ ಪಬ್ಲಿಕ್ ಸರ್ವಿಸ್ ಈಸ್ ಕಾಲ್ಡ್, that man is called scout. Okay, 25th. ಚೂಸ್ ಸೂಟೇಬಲ್ ಕ್ವಶನ್ ಟ್ಯಾಗ್. ಕ್ವಶನ್ ಟ್ಯಾಗನ್ನು ನಾವು ಚೂಸ್ ಮಾಡಬೇಕಾಗತ್ತೆ. ಎಸ್, ಓಕೆ. ಮನೋಜ್ ನೆವರ್ ಸ್ಟಡೀಸ್ ವೆಲ್. ಕ್ವಶನ್ ಟ್ಯಾಗ್ ಮಾಡುವಾಗ ನಾವು ಸೆಂಟೆನ್ಸ್ ನೋಡಬೇಕಾಗತ್ತೆ. ಇದು
ವಿದೌಟ್ ಹೆಲ್ಪಿಂಗ್ ವರ್ಬ್ ಆಗಿರ್ತಕ್ಕಂಥ ಸೆಂಟೆನ್ಸು. ಹಾಗಾಗೋದ್ರಿಂದ ಪ್ರೆಸೆಂಟ್ ಸಿಂಪಲ್ ಪ್ರೆಸೆಂಟ್ ಐತೆ ಅಥವಾ ಸಿಂಪಲ್ ಪಾಸ್ಟ್ ಐತೆ ನೋಡಬೇಕು. ಇದು ಸಿಂಪಲ್ ಪ್ರೆಸೆಂಟದಲ್ಲಿ ಇರೋದ್ರಿಂದ ಅದು ನೆಗೆಟಿವ್ ಇರೋದ್ರಿಂದ ಇದು ಸಿಂಪಲ್ ಪ್ರೆಸೆಂಟ್ ಪಾಸಿಟಿವ್ ಟ್ಯಾಗ್ ಆಗಿರಬೇಕಾಗತ್ತೆ. ಹೀಗಾಗಿ ನೋಡಬಾರ್ದು ಆಪ್ಷನ್ಸ್ಗಳಲ್ಲಿ ಯಾವುದು ಸರಿಯಾದ ಆಪ್ಷನ್ ಅಂತೇಳಿ. ಆಪ್ಷನ್ ಎ ಡಸ್ ಮನೋಜ್, ಆಪ್ಷನ್ ಬಿ ಡಸಂಟ್ ಮನೋಜ್, ಆಪ್ಷನ್ ಸಿ ಡಸ್ ಹಿ, ಆಪ್ಷನ್ ಡಿ ಡಸಂಟ್ ಹಿ. ಮೊದಲು ಅಲ್ಲಿ ನೆಗೆಟಿವ್ ಇರೋದ್ರಿಂದ ನಾವು ಪಾಸಿಟಿವ್ ಕಡೆ ಹೋಗ್ಬೇಕು. ಎಸ್, ಇಲ್ಲಿ ಪಾಸಿಟಿವ್ ಇರ್ತಕ್ಕಂಥದ್ದು ಡಸ್ ಹಿ ಐತಲ್ಲ, ಇದು ಸರಿಯಾದ ಆಯ್ಕೆ. ಸಿ ಈಸ್ ದ ರೈಟ್ ಆನ್ಸರ್. ಯಾಕಂದರೆ ಥರ್ಡ್ ಪರ್ಸನ್ ಆಗುತ್ತೆ ಮನೋಜ್. ಎಸ್, ಓಕೆನಾ. ಮೂವ್ ಟು ದ ನೆಕ್ಸ್ಟ್ 26th ನಂಬರ್. ಓಕೆ, ಇಲ್ಲಿ ಲ್ಯಾಂಗ್ವೇಜ್ ಫಂಕ್ಷನನ್ನು ಕೇಳಿದ್ದಾರೆ. ಇಲ್ಲಿ ನೋಡುವ ಲ್ಯಾಂಗ್ವೇಜ್ ಫಂಕ್ಷನನ್ನು ನಾನು ಸೆಂಟೆನ್ಸ್ ಓದ್ತೀನಿ, ಅದಕ್ಕೆ ಯಾವ ಲ್ಯಾಂಗ್ವೇಜ್ ಫಂಕ್ಷನ್ ಕೊಡುತ್ತೆ ಆ ಸೆಂಟೆನ್ಸ್ ಅಂತಕ್ಕಂಥದ್ದನ್ನು ಕೆಳಗಿನ ಆಪ್ಷನ್ಸ್ಗಳಲ್ಲಿ ಆಯ್ಕೆ ಮಾಡಬೇಕಾಗತ್ತೆ. ಓಕೆ, ಐ ಥಿಂಕ್ ಯು ಮಸ್ಟ್ ಬಿ ಮೋರ್ ರೆಗ್ಯುಲರ್ ಟು ಸ್ಕೂಲ್ ಇಫ್ ಯು ವಾಂಟ್ ಟು ಪಾಸ್ ದಿ SSLC ಎಕ್ಸಾಮ್ ಅಂತಕ್ಕಂಥ ಒಂದು ಸೆಂಟೆನ್ಸ್. ಈ ಸೆಂಟೆನ್ಸ್ನ ಆಮೇಲೆ ಸ್ಟೂಡೆಂಟ್ ಏನು ಹೇಳ್ತಾನೆ, ಟೀಚರ್ ಹಾಗೆ ಹೇಳ್ತಾರೆ, ಆ ಸ್ಟೂಡೆಂಟ್ ಹೇಳ್ತಾನೆ ಎಸ್ ಓಕೆ ಐ ವಿಲ್ ನಾಟ್ ಬಿ ಅಬ್ಸೆಂಟ್. ಓಕೆ ಸರ್, ಇನ್ನು ಮುಂದೆ ನಾನು ಅಬ್ಸೆಂಟ್ ಆಗೋದಿಲ್ಲ ಅಂತಕ್ಕಂಥ ಹೇಳ್ತಾನೆ. ಈ ಒಂದು ಸೆಂಟೆನ್ಸ್ ಯಾವ ಒಂದು ಲ್ಯಾಂಗ್ವೇಜ್ ಫಂಕ್ಷನನ್ನು ಕೊಡುತ್ತೆ? ಇದು ಎ ಆರ್ಡರ್, ಬಿ ಒಪಿನಿಯನ್, ಸಿ ರಿಕ್ವೆಸ್ಟ್, ಆಮೇಲೆ ಡಿ ಸೀಕಿಂಗ್ ಪರ್ಮಿಷನ್ ಅಂತಕ್ಕಂಥದ್ದು. ಇಲ್ಲಿ ಬಿ ಇಸ್ ದ ರೈಟ್ ಆನ್ಸರ್, ಒಪಿನಿಯನ್. ಅವರು ತಮ್ಮ ಒಪಿನಿಯನ್ ಹೇಳ್ತಾರೆ ಆ ವಿದ್ಯಾರ್ಥಿಗೆ. ಓಕೆ, 27th ಕ್ವೆಶ್ಚನ್ ನಂಬರ್. ಚೂಸ್ ಅಪ್ರೋಪ್ರಿಯೇಟ್ ಪ್ರೆಸಲ್ ವರ್ಬನ್ನು. ಪ್ರೆಸಲ್ ವರ್ಬನ್ನು ಕೊಟ್ಟಿರ್ತಕ್ಕಂಥ ಪ್ರೆಸಲ್ ವರ್ಬನ್ನು ಶೂಟೇಬಲ್ ಆಗಿರ್ತಕ್ಕಂಥ ತುಂಬಬೇಕಾ. ವಿ ಲುಕ್ ಡ್ಯಾಶ್ ಡ್ಯಾಶ್ ಅವರ್ ಎಲ್ಡರ್ಸ್ ಫಾರ್ ಗೈಡೆನ್ಸ್ ಅಂತ ಐತಿ ನೋಡುವ. ಲುಕ್ ಅಪ್ ಟು, ಬಿ ಲುಕ್ ಅಪ್ ಫಾರ್, ಸಿ ಲುಕ್ ಅಪ್ ಆ್ಯಟ್, ಡಿ ಲುಕ್ ಅಪ್ ಫ್ರಾಮ್. ಇಲ್ಲಿ ಸರಿಯಾದ ಆಯ್ಕೆ ಎ ಇಸ್ ಆಪ್ಷನ್ ಲುಕ್ ಅಪ್ ಟು. ವಿ ಲುಕ್ ಅಪ್ ಟು ಅವರ್ ಎಲ್ಡರ್ಸ್ ಫಾರ್ ಗೈಡೆನ್ಸ್ ಅಂತ ಆಗುತ್ತೆ, ಅದು ಸರಿಯಾದ ಆಯ್ಕೆ. ಓಕೆ, 28th ಕ್ವೆಶ್ಚನ್ ನಂಬರ್. ಚೂಸ್ ಸೂಟೇಬಲ್, ಫ್ರೇಮ್ ದ ಕ್ವೆಶ್ಚನ್. ಇಲ್ಲಿ ಕ್ವೆಶ್ಚನ್ನ ಫ್ರೇಮ್ ಮಾಡಬೇಕಾಗತ್ತೆ. ಇಲ್ಲಿ ಸೆಂಟೆನ್ಸ್ ಕೊಟ್ಟಿದ್ದಾರೆ, ಆ ಸೆಂಟೆನ್ಸ್ಗೆ ಯಾವ ಪ್ರಶ್ನೆ ಅನ್ನು ABC ಯಾವ ಪ್ರಶ್ನೆ ಅದಕ್ಕೆ ಶೂಟ್ ಆಗುತ್ತೆ ನೋಡುವ. ದ ಟೀಚರ್ ಡ್ರೀವ್ ಎ ಮ್ಯಾಪ್ ಆನ್ ದ ಬ್ಲ್ಯಾಕ್ ಬೋರ್ಡ್. ಈ ಸೆಂಟೆನ್ಸ್ಗೆ ಇಲ್ಲಿ ಸರಿಯಾದ ಒಂದು ಕ್ವೆಶ್ಚನ್ ಯಾವುದು ಶೂಟ್ ಆಗುತ್ತೆ ನೋಡುವ. ವಾಟ್ ಡಸ್ ದ ಟೀಚರ್ ಡ್ರಾ ಆನ್ ದ ಬ್ಲ್ಯಾಕ್ ಬೋರ್ಡ್. ಇಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ದಲ್ಲಿದೆ, ಯಾಕಂದರೆ ಅದು ಸೆಂಟೆನ್ಸು ಪಾಸ್ಟ್ದಲ್ಲಿರೋದ್ರಿಂದ ಇದು ಸಿಂಪಲ್ ಇದೆ, ಇದು ಅಲ್ಲ. ವಾಟ್ ಇಸ್ ದ ಟೀಚರ್ ಡ್ರಾ ಆನ್ ದ ಬ್ಲ್ಯಾಕ್ ಬೋರ್ಡ್. ಟೀಚರು ಬ್ಲ್ಯಾಕ್ ಬೋರ್ಡ್ ಮೇಲೆ ಏನು ಡ್ರಾ ಮಾಡಿದ್ರು ಅಂತಕ್ಕಂಥ ಇದು ಸರಿಯಾದ ಆಯ್ಕೆ ಬಿ ಆಪ್ಷನ್ ಅಂತಾಗುತ್ತೆ. ಆದರೂ ಸಿ ನೋಡುವ. ವಾಟ್ ಈಸ್ ದ ಟೀಚರ್ ಡ್ರಾಯಿಂಗ್ ಆನ್ ದ ಬ್ಲ್ಯಾಕ್ ಬೋರ್ಡ್. ಇದು ಪ್ರೆಸೆಂಟ್ ಟೆನ್ಸ್ನಲ್ಲಿ ಕೊಟ್ಟಿರೋದು ಕೂಡ ಅಲ್ಲ. ವಾಟ್ ವಾಸ್ ದ ಟೀಚರ್ ಡ್ರಾಯಿಂಗ್ ಆನ್ ದ ಬ್ಲ್ಯಾಕ್ ಬೋರ್ಡ್. ಇದು ಕೂಡ ಅಲ್ಲ. ಸರಿಯಾದ ಆಯ್ಕೆ ಬಿ ಈಸ್ ದ ರೈಟ್ ಕ್ವೆಶ್ಚನ್ ಫಾರ್ ದ್ಯಾಟ್ ಸೆಂಟೆನ್ಸ್, ಅಬೌವ್ ಸೆಂಟೆನ್ಸ್. ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ದ ಸೂಟೇಬಲ್ ಆರ್ಟಿಕಲ್ ಇದೆ 29th ಕ್ವೆಶ್ಚನ್ ನಂಬರ್. ಸೂಟೇಬಲ್ ಆರ್ಟಿಕಲನ್ನು ನೋಡುವ. ದೇರ್ ಹ್ಯಾಡ್ ಬೀನ್ ಡ್ಯಾಶ್ ಆಕ್ಸಿಡೆಂಟ್. ಇಲ್ಲಿ ಆರ್ಟಿಕಲ್ ಅನ್ನೊಂದು ಎ ಬರೋದರಿಂದ ಎಸ್, ಅಲ್ಲಿ ಓವೆಲ್ ಸೌಂಡ್ ಇರೋದರಿಂದ ನಾವು ಆ್ಯನ್ ಹಚ್ಚಬೇಕು, ಆ್ಯನ್ ಆಕ್ಸಿಡೆಂಟ್ ಅಂತೇಳಿ ಬರುತ್ತೆ. ಇಲ್ಲಿ SB ಇಸ್ ದ ರೈಟ್ ಆನ್ಸರ್. ಓಕೆ, ಎಸ್ ವಿ ಶಾಲ್ ಮೂವ್ ಟು ದ 30th ಕ್ವೆಶ್ಚನ್ ನಂಬರ್. ಏನಿದೆ ನೋಡುವ. ಚೂಸ್ ಸೂಟೇಬಲ್ ಪ್ರಿಪೋಸಿಷನ್. ನಾವು ಪ್ರಿಪೋಸಿಷನನ್ನು ಚೂಸ್ ಮಾಡಬೇಕು. ಟಿಪ್ಪು ಫಾಟ್ ಡ್ಯಾಶ್ ಡ್ಯಾಶ್ ಹಿಸ್ ಎನಿಮಿ ಅಂತೇಳಿ ಅದ. ಇಲ್ಲಿ 4 ಪ್ರಿಪೋಸಿಷನ್ ಕೊಟ್ಟಿದ್ದಾರೆ ನೋಡೋಣ. ಎ ಆಪ್ಷನ್ಸ್ ಅಗೇನೆಸ್ಟ್, ಬಿ ಫಾರ್, ಸಿ ಟು, ಡಿ ಆಟ್. ಇಲ್ಲಿ ಸರಿಯಾದೇನಪ್ಪ ಅಂದರೆ ಅಗೇನೆಸ್ಟ್ ಇಸ್ ದ ರೈಟ್ ಆನ್ಸರ್. ಎ ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಓಕೆ, 31st ನೋಡುವ ಕ್ವೆಶ್ಚನ್ ನಂಬರ್. ಐ ಸೆಂಡ್
ಹಿಮ್ ಎಸ್ ಮೇಲ್ ಲಾಸ್ಟ್ ವೀಕ್ ಅಂತಕ್ಕಂಥದ್ದು ಇಲ್ಲಿ ಸರಿಯಾದ ವರ್ಬ್ ಫಾರ್ಮನ್ನು ತುಂಬಬೇಕಾಗುತ್ತೆ. ಕರೆಕ್ಟ್ ವರ್ಬ್ ಫಾರ್ಮ್ 31 ಕ್ವಶನ್ ನಂಬರ್ ವರ್ಬ್ ಫಾರ್ಮನ್ನು ಇಲ್ಲಿ ನೋಡಬೇಕು ನಾವು. ಸೆಂಟೆನ್ಸ್ದಲ್ಲಿ ಯಾವ ಎಸ್ ಇಲ್ಲಿ ಲಾಸ್ಟ್ ವೀಕ್ ಅಂತಕ್ಕಂಥದ್ದು ನಮಗೆ ಗೊತ್ತಾಗುತ್ತೆ ಪಾಸ್ಟ್ ಟೆನ್ಸನ್ನು ತೋರಿಸುತ್ತೆ. ಹಾಗಾಗಿ ಪಾಸ್ಟ್ ಟೆನ್ಸ್ ಆ ಒಂದು ವರ್ಬಿನ ಫಾಸ್ಟ್ ಟೆನ್ಸ್ ಬರಿಬೇಕಾಗತ್ತೆ. ಓಕೆ, ನೋಡೋಣ. ಸೆಂಡ್ ಇದ್ದದ್ದು ಏನಾಗುತ್ತೆ? ಆಪ್ಷನ್ ಎ ಸೆಂಟ್ ಇದೆ, ಬಿ ಸೆಂಡ್ ಇದೆ, ಸಿ ಸೆಂಡ್ಸ್ ಇದೆ, ಡಿ ಸೆಂಡಿಂಗ್ ಇದೆ. ಹೀಗಾಗಿ ಸೆಂಟ್ ಈಸ್ ದ ಎ ಆಪ್ಷನ್ ಈಸ್ ದ ಕರೆಕ್ಟ್, ಸೆಂಟ್. ಓಕೆ, ಎಸ್ ಐ ಸೆಂಟ್ ಹಿಮ್ ಇ ಮೇಲ್ ಲಾಸ್ಟ್ ವೀಕ್. ಓಕೆ ಓಕೆ ಈಗ 32ನೇ ಪ್ರಶ್ನೆಯನ್ನು ನೋಡುವ. ರೀಡ್ ದ ಕನ್ವರ್ಜೇಷನ್ ಆ್ಯಂಡ್ ಐಡೆಂಟಿಫೈ ದ ಇನ್ಫಿನಿಟಿವ್. ಕನ್ವರ್ಜೇಷನ್ ಓದಿ ಇನ್ಫಿನಿಟಿವನ್ನು ಐಡೆಂಟಿಫೈ ಮಾಡಬೇಕಾಗತ್ತೆ. ಕೆಳಗೆ ಕೊಟ್ಟಿರ್ತಕ್ಕಂಥ ಆಪ್ಷನ್ಸ್ಗಳಲ್ಲಿಯ ಇನ್ಫಿನಿಟಿವ್ ಯಾವುದು ಅಂಥೇಳಿ. ಓಕೆ, ಕನ್ವರ್ಜೇಷನ್ನ ಓದ್ತಾ ಇದ್ದೀನಿ. ಅಮರ್ ಮತ್ತು ಅಕ್ಬರ್ ನಡುವೆ ಇರತಕ್ಕಂಥ ಕನ್ವರ್ಜೇಷನ್. ಅಮರ್ ಅಕ್ಬರ್ನೇ ಹೇಳ್ತಾನೆ, ಹಾಯ್, ವಾಟ್ ಡು ಯು ಲೈಕ್ ಟು ಡೂ ಆನ್ ದ ವೀಕೆಂಡ್? ವೀಕೆಂಡಿಗೆ ಏನು ಮಾಡಲಿಕ್ಕೆ ಇಷ್ಟಪಡ್ತೀಯಾ ಅಂತಂದಾಗ ಅಕ್ಬರ್ ಹೇಳ್ತಾನೆ, ಐ ವುಡ್ ಲೈಕ್ ಟು ಪ್ಲೇ ಗೇಮ್ಸ್. ನಾನು ಗೇಮ್ಗಳನ್ನು ಆಟ ಆಡಲಿಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ತಾನೆ. ಈ ಒಂದು ವಾಕ್ಯನಲ್ಲಿ 2+ ವರ್ಬ್ ಯಾವುದಿದೆ ನೋಡಬೇಕಾ? ಐ ವುಡ್ ಲೈಕ್ ಟು ಪ್ಲೇ ಐತಲ್ಲ. ಎಸ್, ನೋಡೋಣ ಈ ಆಪ್ಷನ್ಸ್ ನೋಡೋಣ. ಎ ಆಪ್ಷನ್ ವುಡ್, ಬಿ ವೀಕೆಂಡ್, ಸಿ ಪ್ಲೇ, ಡಿ ಟು ಪ್ಲೇ. ಇಲ್ಲಿ 2+ ವರ್ಬ್ ಇರೋದರಿಂದ ಟು ಪ್ಲೇ ಇದು ಸರಿಯಾದ ಆಯ್ಕೆ ಆಗುತ್ತೆ. ಓಕೆ, 33 ಕ್ವಶನ್ ನಂಬರ್. ಐಡೆಂಟಿಫೈ ಅಂಡರ್ಲೈನ್ ವರ್ಡ್ ಪಾರ್ಟ್ಸ್ ಆಫ್ ಸ್ಪೀಚ್. ಈ ಪಾರ್ಟ್ಸ್ ಆಫ್ ಸ್ಪೀಚ್ನಲ್ಲಿ ಕೆಳಗೆ ಅಂಡರ್ಲೈನ್ ಮಾಡಿರ್ತಕ್ಕಂಥ ಸೆಂಟೆನ್ಸ್ನಲ್ಲಿ ಅಂಡರ್ಲೈನ್ ಮಾಡಿರ್ತಕ್ಕಂಥ ವರ್ಡ್ ಯಾವುದಾಗುತ್ತೆ ಅಂತಕ್ಕಂಥದ್ದು. ಸೆಂಟೆನ್ಸ್ ಓದ್ತೀನಿ. ಐ ಡೋಂಟ್ ವೇಸ್ಟ್ ವಾಟರ್. ಎಸ್, ಐ ಡೋಂಟ್ ವೇಸ್ಟ್ ವಾಟರ್. ನಾನು ನೀರನ್ನು ವೇಸ್ಟ್ ಮಾಡೋದಿಲ್ಲ. ಇಲ್ಲಿ ವಾಟರ್ ಇದು ಪಾರ್ಟ್ಸ್ ಆಫ್ ಸ್ಪೀಚ್ನಲ್ಲಿಯ ಯಾವ ಪಾರ್ಟ್ ಆಗುತ್ತೆ? ಆಪ್ಷನ್ ಎ ನೌನ್, ಬಿ ಪ್ರನೌನ್, ಸಿ ಅಡ್ಜೆಕ್ಟಿವ್, ಡಿ ಆಡ್ವರ್ಬ್. ಇಲ್ಲಿ ಸರಿಯಾದದ್ದು ವಾಟರ್ ಈಸ್ ದ ನೌನ್. ಓಕೆನಾ? ಮೂವ್ ಟು ದ ನೆಕ್ಸ್ಟ್ ಕ್ವೆಶನ್. ಇವಾಗ 34th ಕ್ವೆಶನ್ ನಂಬರ್ ನೋಡೋಣ. ಹಾಸನ್ ಈಸ್ ನಾಟ್ ಆ್ಯಸ್ ಕೂಲ್ ಆ್ಯಸ್ ಕೊಡಗು. ಎಸ್, ಈ ಒಂದು ಸೆಂಟೆನ್ಸನ್ನು ನಾವು ಕಂಪೇರಿಟಿವ್ ಡಿಗ್ರಿ ಯಾವ ಆಪ್ಷನ್ಸ್ದಲ್ಲಿದೆ ನೋಡ್ಕೋಬೇಕು. ಕಂಪೇರಿಟಿವ್ ಡಿಗ್ರಿ ಕೇಳಿದಾನ, ಅದು ಪಾಸಿಟಿವ್ ಡಿಗ್ರಿಯನ್ನು ಕೊಟ್ಟಿದ್ದಾನೆ. ಯಾಕೆ ಪಾಸಿಟಿವ್ಪ ಅಂದರೆ ಆ್ಯಸ್ ಮತ್ತು ಆ್ಯಸ್ಗಳಿದ್ದಾವೆ. ಸೋ ಮತ್ತು ಆ್ಯಸ್ ಇದ್ದಾಗ ಕೂಡ ಪಾಸಿಟಿವ್ ಡಿಗ್ರಿ ಆಗುತ್ತೆ, ಹೌದಾ? ಎಸ್, ನಾಟ್ ಸೋ ಕೂಲ್ ಆ್ಯಸ್ ಕೊಡಬೇಕಾಗಿತ್ತು. ಎಸ್, ಓಕೆ, ಇಲ್ಲಿ ಆಪ್ಷನ್ಸ್ಗಳನ್ನು ನೋಡುವ. ಆಪ್ಷನ್ ಎ ಹಾಸನ್ ಈಸ್ ಕೂಲರ್ ದ್ಯಾನ್ ಕೊಡಗು ಅಂತದ. ಎಸ್, ಬಿ ಹಾಸನ್ ಈಸ್ ನಾಟ್ ಕೂಲರ್ ದ್ಯಾನ್ ಕೊಡಗು. ಸಿ ಹಾಸನ್ ವಾಸ್ ಕೂಲರ್ ದ್ಯಾನ್ ಕೊಡಗು. ಡಿ ಆಪ್ಷನ್ ಕೊಡಗು ಈಸ್ ಕೂಲರ್ ದ್ಯಾನ್ ಹಾಸನ್. ಡಿ ಆಪ್ಷನ್ ಈಸ್ ದ ರೈಟ್ ಆನ್ಸರ್. ಬಿಕಾಸ್ ಏನಪ್ಪ ಅಂತಂದರೆ ಅಲ್ಲಿ ನೆಗೆಟಿವ್ ಇರೋದರಿಂದ ನಾವು ಇಲ್ಲಿ ಪಾಸಿಟಿವನ್ನು ಮಾಡಬೇಕಾಗುತ್ತೆ. ಇಲ್ಲಿ ಸರಿಯಾದ ಆಯ್ಕೆ ಡಿ, ಕೊಡಗು ಈಸ್ ಕೂಲರ್ ದ್ಯಾನ್ ಹಾಸನ್. ಓಕೆ, ಮೂವ್ ಟು ದ ನೆಕ್ಸ್ಟ್. 35ನೇ ಪ್ರಶ್ನೆ. ಚೂಸ್ ಕರೆಕ್ಟ್ ವರ್ಡ್ ಫ್ರಾಮ್ ದ ಫಾಲೋವಿಂಗ್. ಎಸ್, ಸರಿಯಾದ ಒಂದು ವರ್ಡನ್ನು ಕೆಳಗಿನವುಗಳಿಂದ ತುಂಬಿ. ಎಸ್, ಯೋಗೀಶ್ ವಾಂಟ್ಸ್ ಟು ಡ್ಯಾಶ್ ಡ್ಯಾಶ್ ಎ ನ್ಯೂ ಕಾರ್. ಇಲ್ಲಿ ಆಪ್ಷನ್ ಎ ಬಾಯ್, ಆಪ್ಷನ್ ಬಿ BUY ಬಾಯ್, ಆಪ್ಷನ್ ಸಿ ಬಾಟ್, ಆಪ್ಷನ್ ಡಿ ಬೇ. ಇಲ್ಲಿ BUY ಬಾಯ್, ಸಿ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ಈಗ ಕ್ವಶನ್ ನಂಬರ್ 36. ಇಲ್ಲಿ ಒಂದು ಸೆಂಟೆನ್ಸ್ ಮೀನಿಂಗ್ಫುಲ್ ಸೆಂಟೆನ್ಸ್ ಆಗಬೇಕು. ಅದನ್ನು ಅದಲು ಬದಲು ರೀತಿಯಲ್ಲಿ ಕೊಟ್ಟಿದ್ದಾರೆ. ಅಲ್ಲಿ ವರ್ಡ್ಗಳನ್ನು ಓದ್ತೀನಿ. ಹ್ಯಾಡ್ ಬಾರ್ ಹ್ಯಾವ್ ಬಾರ್ ಲಂಚ್ ಬಾರ್ ಯು ಬಾರ್ ಯುವರ್. ಈ ಒಂದು ಸೆಂಟೆನ್ಸನ್ನು ಸರಿಯಾಗಿ ಕನೆಕ್ಟ್ ಮಾಡಿ ಮೀನಿಂಗ್ಫುಲ್ಸ್ ಒಂದು ಸೆಂಟೆನ್ಸ್ ಆಗಬೇಕು, ಆ ರೀತಿ ಮಾಡಬೇಕು. ಓಕೆ, ಇಲ್ಲಿ ನೋಡುವ ಆಪ್ಷನ್ಸ್ಗಳನ್ನು. ಆಪ್ಷನ್ ಎ ಹ್ಯಾಡ್ ಯು ಹ್ಯಾವ್ ಯುವರ್ ಲಂಚ್. ಬಿ ಆಪ್ಷನ್ ಹ್ಯಾವ್ ಯು ಹ್ಯಾಡ್ ಯುವರ್ ಲಂಚ್. ಸಿ ಆಪ್ಷನ್ ಯು ಹ್ಯಾವ್ ಹ್ಯಾಡ್ ಯುವರ್ ಲಂಚ್. ಡಿ ಆಪ್ಷನ್
ಯು ಹ್ಯಾವ್ ಯುವರ್ ಲಂಚ್ ಅಂತೈತಿ. ಇಲ್ಲಿ ಸರಿಯಾದ ಆಯ್ಕೆ ಬಿ ಆಪ್ಷನ್, ಹ್ಯಾವ್ ಯು ಹ್ಯಾಡ್ ಯುವರ್ ಲಂಚ್ ಅಂತಕ್ಕಂಥದ್ದು. ಇನ್ನು ಮೇನ್ ಕ್ವಶನ್ ನಂಬರ್ ಸೆಕೆಂಡು. ಆಮೇಲೆ ಇಲ್ಲಿ ಏನು ಕೊಟ್ಟಿದ್ದಾರಪ್ಪ ಅಂದರೆ ರೀಡ್ ದ ಫಾಲೋವಿಂಗ್ ಪ್ಯಾಸೇಜ್ ಆ್ಯಂಡ್ ಚೂಸ್ ಕರೆಕ್ಟ್ ಆನ್ಸರ್. ಇಲ್ಲಿ ಒಂದು ಪ್ಯಾಸೇಜನ್ನು ಕೊಡ್ತಾರೆ, ಆಮೇಲೆ ಅದಕ್ಕೆ 4 ಪ್ರಶ್ನೆಯನ್ನು ಕೊಡ್ತಾರೆ, ಆಯ್ಕೆಗಳನ್ನು ಕೂಡ ಕೊಡ್ತಾರೆ. ಹಿಂದಿನ ಪ್ಯಾಟರ್ನ್ದಲ್ಲಿ ಕೂಡ ಹೀಗೆ ಇತ್ತು, 2 ಅಂಕದ 2 ಪ್ರಶ್ನೆ ಕೊಡ್ತಾಯಿದ್ರು. ಇಲ್ಲಿ ಕೂಡ ಏನು ಮಾಡಿದಾರಪ್ಪ ಅಂದರೆ ಈ ಪ್ಯಾಟರ್ನ್ ರೀತಿಯಲ್ಲಿ 4 ಪ್ರಶ್ನೆ ಕೇಳ್ತಾರೆ, 4 ಆಪ್ಷನ್ಸ್ ಕೇಳ್ತಾರೆ. ಇದಕ್ಕೂ ಕೂಡ 4 ವೆರಿ ಈಸಿ ವೇ, ಇದು ಈಸಿ ಒಂದು ಕ್ವಶನ್ ಅಂತ ಹೇಳ್ಬೋದು. ಓಕೆ, ನಾನು ಒಂದು ಪ್ಯಾರಾಗ್ರಾಫನ್ನು ಓದ್ತೀನಿ. ಎ ಕಿಂಗ್ ಹ್ಯಾಡ್ 2 ಕ್ಲೇವರ್ ಸನ್ಸ್. ರಾಜನಿಗೆ 2 ಕ್ಲೇವರ್ ಆಗಿರ್ತಕ್ಕಂಥ, ಜಾಣರಾಗಿರ್ತಕ್ಕಂಥ 2 ಮಕ್ಕಳಿದ್ದರು. ಬಟ್ ದೇ ವರ್ ವೆರಿ ಮಿಸ್ಯೂಯಸ್. ಅವ್ರು ಏನಪ್ಪ ಅಂದರೆ ಬಹಳ ಚೇಷ್ಟೆ ಆಡಿಕೊಂಡು ಮಿಸ್ಯೂಯಸ್ ಆಗಿದ್ದರು. ಯಾಕಂದರೆ ಟೀಸ್ ಮಾಡ್ಕೊತು, ಹೀಯಾರಿಸ್ಕೊಂತ ಇರ್ತಾಯಿದ್ರು. ದೇ ಸ್ಪೆಂಡ್ ದೇರ್ ಟೈಮ್ ಆ್ಯಂಡ್ ಮನಿ ವೇಸ್ಟ್ಫುಲಿ. ಅವರ ಹಣವನ್ನು ಮತ್ತು ವೇಳೆಯನ್ನು ಸುಖ ಸುಮ್ಮನೆ ಕಳೀತಾ ಇದ್ದರು. ದೇ ಹ್ಯಾಡ್ ಯಂಗರ್ ಕಜೀನ್. ಅವರಿಗೊಬ್ಬ ಯಂಗರ್ ಕಜೀನ್ ಇದ್ದರು. ಹೂ ದೇ ಕಾಲ್ ಸಿಂಪಲ್ಟನ್. ನನ್ನ ಯಂಗರ್ ಕಜಿನನ್ನು ಈ ಇಬ್ಬರು ಮಕ್ಕಳು ಏನು ಕರಿತಿದ್ರು, ರಾಜನ ಮಕ್ಕಳು, ಸಿಂಪಲ್ಟನ್ ಅಂತ ಟೀಸ್ ಮಾಡ್ತಾಯಿದ್ರು, ಫನ್ನಿ ಮಾಡ್ತಾಯಿದ್ರು. ಬಿಕಾಸ್ ಹಿ ವಾಸ್ ಕ್ವೈಟ್ ಆ್ಯಂಡ್ ಸಿಂಪಲ್. ಅವನು ಯಾಕೆ ಹಿಂಗೆ ಕರಿತಿದ್ರು ಸಿಂಪಲ್ಟನ್ ಅಂತೇಳಿ, ಅವನು ಸಿಂಪಲ್ ಆಗಿ ಇರ್ತಿದ್ದ, ಕ್ವೈಟ್ ಆಗಿ ಶಾಂತದಿಂದ ಇರ್ತಿದ್ದ. ದೇ ವುಡ್ ಮೇಕ್ ಫನ್ ಆಫ್ ಹಿಮ್ ಫಾರ್ ಹೀಸ್ ಸಿಂಪ್ಲಿಸಿಟಿ. ಭಾಳ ಸರಳತೆ ಇರುವುದನ್ನು ಇವರು ಏನು ಮಾಡ್ತಿದ್ರಪ್ಪ ಅಂತಂದರೆ ಮಜಾ ಉಡಾಯಿಸ್ತಿದ್ರು. ಈ ರೀತಿ ಆ ರಾಜನ ಮಕ್ಕಳು ಇದ್ದರು. ಎಸ್, ಇದು ಪ್ಯಾರಾಗ್ರಾಫ್. ಓಕೆ, ಇದಕ್ಕೆ ಸಂಬಂಧಪಟ್ಟಂಥ 4 ಪ್ರಶ್ನೆಗಳನ್ನು ಇದ್ದಾವೆ. ಮೊದಲನೇ ಪ್ರಶ್ನೆ ನಂಬರ್ 37. ಹೌ ಮೆನಿ ಸನ್ಸ್ ದ ಕಿಂಗ್ ಹ್ಯಾಡ್. ರಾಜನಿಗೆ ಎಷ್ಟು ಮಕ್ಕಳಿದ್ದರು? ಕಿಂಗ್ ಹ್ಯಾಡ್ 2 sons. A option is the right answer. A2, B3, C4, D5. A is the right answer. Okay. ಆಮೇಲೆ 38th ಕ್ವಶನ್ ನಂಬರ್. ಹೂ ವಾಸ್ ಕ್ವೈಟ್ ಆ್ಯಂಡ್ ಸಿಂಪಲ್. ಯಾರು ಕ್ವೈಟ್ ಸಿಂಪಲ್ ಆಗಿದ್ದರು ಅಂತಕ್ಕಂಥದ್ದು? ಎ ನೆಫ್ಯೂ, ಬಿ ನೈಸಸ್, ಸಿ ಯಂಗರ್ ಕಜಿನ್ and D younger brother. Here C is the right answer, younger cousin. ಓಕೆ, ಇಲ್ಲಿ ನೋಡಬೇಕು ಭಾಳ ಸಿಂಪಲ್ ಆಗಿ ಕ್ವಶನ್ದಲ್ಲಿ ಯಾವ ಕೀವರ್ಡ್ ಇದೆ ಅಲ್ಲಿ ಪ್ಯಾರಾಗ್ರಾಫ್ನಲ್ಲಿ ಕೂಡ ಅದಕ್ಕೆ ಹೋದರೆ ಇದು ಸಿಕ್ಕಿಬಿಡುತ್ತೆ, ಈಸಿಯಾಗಿ ತೆಗೆದುಕೊಳ್ಬೋದು 4 ಅಂಕಗಳನ್ನು. ಆ್ಯಸ್ 39th ಕ್ವಶನ್ ನಂಬರ್. ವಾಟ್ ಡಿಡ್ ದೇ ಕಾಲ್ ದೇರ್ ಕಜಿನ್ ಹ್ಯಾಸ್. ಅವರ ಕಜಿನನ್ನು ಏನಂತ ಕರಿತಿದ್ರು 2 ಮಕ್ಕಳು ಅಂತಂದರೆ, ನಿಮಗೆಲ್ಲ ಅಲ್ಲಿ ಪ್ಯಾರಾಗ್ರಾಫ್ನಲ್ಲಿದೆ. ಎ ಆಪ್ಷನ್ ಓದ್ತೀನಿ, ಹ್ಯಾಂಡ್ಸಮ್ ಅಂತ, ಬಿ ಆಪ್ಷನ್ ಸ್ಮಾರ್ಟ್ ಅಂತ, ಸಿ ಆಪ್ಷನ್ ಕಾಂಪ್ಲೆಕ್ಷನ್ ಅಂತ, ಅಥವಾ ಡಿ ಆಪ್ಷನ್ ಸಿಂಪಲ್ಟನ್ ಅಂತ. ಇದು ಡಿ ಆಪ್ಷನ್ ಇಸ್ ದ ರೈಟ್ ಆನ್ಸರ್, ಸಿಂಪಲ್ಟನ್ ಅಂತಕ್ಕಂಥದ್ದು. ಓಕೆನಾ? ಎಸ್, ಲಾಸ್ಟ್ ಕ್ವಶನ್ ನಂಬರ್ 40. ಹೂ ಸ್ಪೆಂಟ್ ಮನಿ ವೇಸ್ಟ್ಫುಲಿ. ಸುಖ ಸುಮ್ಮನೆ ಹಣವನ್ನು ಯಾರು ಕಳೀತಾ ಇದ್ರು, ಯಾರು ವೇಸ್ಟ್ ಮಾಡ್ತಾಯಿದ್ರು ದುಡ್ಡನ್ನು ಅಂತಂದರೆ, ಆಪ್ಷನ್ ಎ ಯಂಗರ್ಸ್ ಕಜಿನ್, ಬಿ ಯಂಗರ್ ಬ್ರದರ್, ಸಿ ಕಿಂಗ್ ಸನ್ ಆ್ಯಂಡ್ ಡಿ ಕಿಂಗ್. ಇಲ್ಲಿ ಸಿ ಈಸ್ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್. ಓಕೆ, ಇಲ್ಲಿ ಸರಿಯಾದ ಆಯ್ಕೆ ಇಲ್ಲಿ ಸಿ ಈಸ್ ದ ರೈಟ್ ಆನ್ಸರ್. ಓಕೆ ಮೈ ಡಿಯರ್ ಸ್ಟೂಡೆಂಟ್, ಈ ಒಂದು ವಿಡಿಯೋನ ನೀವು ಕೇಳಿದಿರಿ. ನಿಮಗೆ ಇಷ್ಟ ಆಗಿದ್ದರೆ ಇದನ್ನು ಲೈಕ್ ಮಾಡಿ, ಆಮೇಲೆ ಶೇರ್ ಮಾಡಿ, ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಹಾಕಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ